ಎಲ್ಲರಿಗೂ ನಮಸ್ಕಾರ. ಯೋಗ ಮನಸ್ಕರ ಯುವ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಪ್ರಭಾಕರ್ ಶರ್ಮಾ. ಇವತ್ತು ನಾವು ವೀರಭದ್ರಾಸನ ಪ್ರಕಾರವನ್ನು ಹೇಗೆ ಮಾಡೋದು ನೋಡ್ಕೊಳ್ಳೋಣ. ಮೊದಲಿಗೆ ಸಮಸ್ಥಿತಿಯಲ್ಲಿ ನಿಂತ್ಕೊಳ್ತೀವಿ. ಎರಡೂ ಕೈಗಳಿಂದ ಹಸ್ತವನ್ನು ಸೊಂಟದ ಕೊಡ್ತೀವಿ. ನಿಧಾನ ಶ್ವಾಸ ತಗೊಳ್ತಾ ಬಲಗಾಲನ 1.5 ಕಾಲ ಅಂತರದಲ್ಲಿ ಬಲಕ್ಕೆ ತಗೊಳ್ತೀವಿ. ಬಲಪಾದವನ್ನು ಬಲಕ್ಕೆ ತಿರುಗಿಸ್ತೀವಿ. ಅಪ್ಪರ್ ಬಾಡಿ ಚೇಂಜ್ ಮಾಡಿಕೊಡ್ತೀವಿ. ಎರಡು ಕೈಯನ್ನು ಭುಜದ ಅಕ್ಕಪಕ್ಕ ಚಾಚ್ತೀವಿ. ಶ್ವಾಸ ತಗೊಂಡು ಶ್ವಾಸ ಬಿಡ್ತಾ ಬಲಮಂಡಿಯನ್ನು ಮಡಿಸ್ತೀವಿ. ನೆಲಕ್ಕೆ ಸಮಾನಾಂತರವಾಗಿರಬೇಕು. ದೃಷ್ಟಿ ಬಲಾಸನದಲ್ಲಿ ಕೊಡ್ತೀವಿ. ಇದಕ್ಕೆ ವೀರಭದ್ರಾಸನ ಪ್ರಕಾರ ಎರಡು ಅಂತಾರೆ. ನಿಧಾನ ಶ್ವಾಸ ತಗೊಳ್ತಾ ಬಲಮಂಡಿಯನ್ನು ಮಾಡ್ತೀವಿ. ಬಲಪಾದವನ್ನು ಒಳಗೆ ತಗೊಳ್ತೀವಿ. ಎಡಪಾದವನ್ನು ಇಳಿಸ್ತೀವಿ. ಮತ್ತೊಮ್ಮೆ ಶ್ವಾಸ ತಗೊಂಡು ಶ್ವಾಸ ಬಿಡ್ತಾ ಎಡಮಂಡಿಯನ್ನು ಮಡಿಸ್ತೀವಿ. ದೃಷ್ಟಿ ಎಡ ಕಡೆ ಇರುತ್ತೆ. ಈ ಆಸನದ ಪ್ರಯೋಜನ ಏನಂದರೆ ತೊಡೆಯ ಸಂಧಿಗಳು ಸಡಿಲವಾಗುತ್ತೆ, ಮಂಡಿ ಚಿಪ್ಪು ಸಡಿಲವಾಗುತ್ತೆ, ತೊಡೆಯ ಭಾಗ ಪೂರ್ತಿ ಸಡಿಲವಾಗುತ್ತೆ, ಮೀನಖಂಡ ಮೊಣಕಾಲಿನ ಭಾಗ ಸಡಿಲವಾಗುತ್ತೆ, ಭುಜಗಳು ಸಡಿಲವಾಗುತ್ತೆ, ಹಾಗೆ ಈ ಭಾಗ ನೇರವಾಗುತ್ತೆ. ಮತ್ತು ಶ್ವಾಸ ತಗೊಂಡು ಶ್ವಾಸ ಬಿಡ್ತಾ ಎಡಪಾದವನ್ನು ತೊಗೊಳ್ತೀವಿ. ಎರಡೂ ಕೈಗಳನ್ನು ಕೆಳಗಡೆ ಇಳಿಸ್ತೀವಿ. ಬಲಪಾದದಿಂದ ಎಡಪಾದಕ್ಕೆ ಸೇರಿಸ್ತೀವಿ. ವೀರಭದ್ರಾಸನ ಪ್ರಕಾರ 2. ನಮಸ್ಕಾರ.